ಹಾಯ್ ಹಲೋ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಚೆರಿಯಮನೆ ಇನ್ಫಾರ್ಮೇಷನ್ ಡೆಸ್ಕ್ ಯೂಟ್ಯೂಬ್ ಚಾನಲ್ ಕಡೆಯಿಂದ ಪ್ರೀತಿಯ ಸ್ವಾಗತ. ನಾನು ಸುರೇಶ್ ಚೆರಿಯಮನೆ. ಸ್ನೇಹಿತರೆ, ನಾನು ಈ ಹಿಂದೆ ಕೊಡಗಿನ ಸಾವಯವ ಕೃಷಿಕರಾದ ಕುಶಾಲನಗರ ತಾಲೂಕಿನ ಹುಲಸೆ ಗ್ರಾಮದವರಾದ ಕೃಷಿಕ ಕಪನಪ್ಪ ಅವರು ತಮ್ಮ ಜಮೀನಿನಲ್ಲಿ ಮಾಡಿರುವ ಸಾವಯವ ಕೃಷಿಯ ಬಗ್ಗೆ ವಿಡಿಯೋ ಮಾಡಿದೆ. ಮತ್ತೆ ಈಗ ಕಪನಪ್ಪ ಅವರು ಸಾವಯವ ಪದ್ಧತಿಯಲ್ಲಿ 3 ಎಕರೆ ಗದ್ದೆಯಲ್ಲಿ ವಿವಿಧ 3 ತಳಿಯ ಭತ್ತವನ್ನು ಬೆಳೆದು ಈಗ ಭತ್ತ ಕಟಾವು ಹಂತಕ್ಕೆ ಬಂದಿದ್ದು ಈ ಕುರಿತಾದ ವಿಡಿಯೋ ಮಾಡಿದ್ದೇನೆ. ಸ್ನೇಹಿತರೆ, ಕಪನಪ್ಪ ಅವರು ಗದ್ದೆಯಲ್ಲಿ ಸಾವಯವ ಪದ್ಧತಿಯಲ್ಲಿ ಕೆಂಪು ರಾಜಮುಡಿ, ಸುವಾಸನೆ ಭರಿತವಾದ ಬರ್ಮಾ ಬ್ಲ್ಯಾಕ್ ರೈಸ್ ಮತ್ತು ರೆಡ್ ರೈಸ್ ತಳಿಯ ಭತ್ತವನ್ನು ಬೆಳೆದಿದ್ದಾರೆ. ಈ 3 ತಳಿಯ ಭತ್ತ ಬಂಪರ್ ಫಸಲಿಗೆ ಬಂದಿದ್ದು ಇನ್ನು ತಿಂಗಳ ಒಳಗಡೆ ಭತ್ತ ಕಟಾವು ಮಾಡುವ ಹಂತಕ್ಕೆ ಬಂದು ನಿಂತಿದೆ. ರಾಜಮುಡಿ ತಳಿಯ ಭತ್ತದ ಸಸಿಯನ್ನು ನಾಟಿ ಮಾಡಿ 170ರಿಂದ 180 ದಿನದಲ್ಲಿ, ಬರ್ಮಾ ಬ್ಲಾಕ್ ರೈಸ್ ಭತ್ತ 162ರಿಂದ 170 ದಿನದಲ್ಲಿ ಮತ್ತು ರೆಡ್ ರೈಸ್ ಭತ್ತ 130ರಿಂದ 140 ದಿನದಲ್ಲಿ ಭತ್ತವನ್ನು ಕಟಾವು ಮಾಡಬಹುದಾಗಿದೆ. ಸ್ನೇಹಿತರೆ, ಕಪನಪ್ಪ ಅವರು 1 ಎಕರೆಯಲ್ಲಿ ಸುವಾಸನೆ ಭರಿತವಾದ ಬರ್ಮಾ ಬ್ಲಾಕ್ ರೈಸ್ ಭತ್ತವನ್ನು ಬೆಳೆದಿದ್ದಾರೆ. ಉತ್ತರ ಭಾರತದ ಮೂಲದ ಬರ್ಮಾ ಬ್ಲ್ಯಾಕ್ ರೈಸ್ ಅಕ್ಕಿ ನೋಡಲು ಕಪ್ಪಾಗಿದ್ದರೂ ದೇಶದಲ್ಲಿ ಈ ಅಕ್ಕಿಯ ಬೆಲೆ ಅತ್ಯಂತ ದುಬಾರಿಯಾಗಿದೆ. ಈಗ ಈ ಅಕ್ಕಿಯ ಬೆಲೆ 1 ಕೆಜಿಗೆ 700 ರೂಪಾಯಿ. ಕಪನಪ್ಪ ಅವರು 5-6 ವರ್ಷಗಳಿಂದ ಬರ್ಮಾ ಬ್ಲ್ಯಾಕ್ ರೈಸ್ ಭತ್ತವನ್ನು ಬೆಳೆಯುತ್ತಿದ್ದಾರೆ. ಆದರೆ ಈ ಭತ್ತವನ್ನು ಅಕ್ಕಿ ಮಾಡಿಸಲು ಕೊಡಗಿನಲ್ಲಿರುವ ರೈಸ್ ಮಿಲ್ಗಳಲ್ಲಿ ಸಾಧ್ಯವಾಗದಿರುವುದರಿಂದ ಕಪನಪ್ಪ ಅವರು ಹೊಳೆನರಸೀಪುರದ ರೈಸ್ ಮಿಲ್ಲಿಗೆ ಹೋಗಿ ಅಕ್ಕಿ ಮಾಡಿಸುತ್ತಾರೆ. ಇದನ್ನು ಬೆಂಗಳೂರು, ಮೈಸೂರು ಮುಂತಾದ ಕಡೆಗಳಲ್ಲಿ ಮುಂಚಿತವಾಗಿ ಆರ್ಡರ್ ಮಾಡಿದ ಗ್ರಾಹಕರಿಗೆ ಮಾರಾಟ ಮಾಡ್ತಾರೆ. ಸ್ನೇಹಿತರೆ, ಕಪನಪ್ಪ ಅವರು ಭತ್ತ ನಾಟಿ ಕೆಲಸದ 3 ತಿಂಗಳ ಮೊದಲೇ ಸಾವಯವ ಪದ್ಧತಿಯಲ್ಲಿ ಗದ್ದೆಯನ್ನು ಸಿದ್ಧತೆ ಮಾಡಿಕೊಳ್ತಾರೆ. ಗದ್ದೆಯಲ್ಲಿ ಸೆಣಬು, ತಡ್ನಿ, ಡಾಯಂಚಿ ಮುಂತಾದ ಸಸ್ಯವನ್ನು ಬೆಳೆದು ಈ ಮೂಲಕ ಭೂಮಿಯ ಒಳಗೆ ಹಸಿರು ಗೊಬ್ಬರ ಸೇರಿಕೊಳ್ಳುವಂತೆ ಮಾಡ್ತಾರೆ. ಇನ್ನು ಭತ್ತ ನಾಟಿ ಮಾಡಿದ ನಂತರ ಗೊಬ್ಬರ, ಕೀಟಬಾಧೆಯ ಹತೋಟಿ ಮುಂತಾದ ನಿರ್ವಹಣೆಯನ್ನು ಸಂಪೂರ್ಣವಾಗಿ ಸಾವಯವ ಪದ್ಧತಿಯಲ್ಲೇ ಮಾಡ್ತಾರೆ. ಸ್ನೇಹಿತರೆ, ಕಪನಪ್ಪ ಅವರು ಸಾವಯವ ಪದ್ಧತಿಯಲ್ಲಿ ಮಾಡಿರುವ ಗದ್ದೆಯೇ ಭತ್ತ ಹೇಗಿದೆ ಅಂತ ಈ ವಿಡಿಯೋದಲ್ಲಿ ನೋಡೋಣ ಮತ್ತು ಅವರಿಂದಲೇ ಮಾಹಿತಿ ಪಡೆದುಕೊಳ್ಳೋಣ. ಇದು ನಿಮ್ಮ ಗದ್ದೆನಾ? ಹೌದು. ಹಾಂ, ಇದು ಯಾವ ಭತ್ತ ಇದು? ಸರ್, ಇದು ರಾಜಮುಡಿ. ರಾಜಮುಡಿ. ರಾಜಮುಡಿ ಸರ್. ಹಾಂ. ಇದು ಒಂದು ನಿಮಗೆ ಗೊತ್ತಿರುವಂಗೆ ಇದೊಂದು ದೇಸಿ ತಳಿ. ಹಾಂ. ಈ ದೇಸಿ ತಳಿ ಹಾಂ. ಇದು 175ರಿಂದ 180 ದಿವಸ ಕ್ರಾಪ್ ಸರ್. ಇದು 170ರಿಂದ 180. ಒಂದಷ್ಟು ಭೂಮಿ ಫಲವತ್ತಾಗಿದ್ರೆ 180 ದಿವಸ, ಏನಾದರೂ ಸ್ವಲ್ಪ ಫಲವತ್ತತೆ ಕಡಿಮೆ ಇದ್ರೆ 170 ದಿವಸಕ್ಕೆ ಬರೋದು ಉಂಟು. 180 ದಿವಸಕ್ಕೆ ಬರೋದು, 175 ದಿವಸಕ್ಕೆ ಬರೋದು ಉಂಟು. ನಮ್ಮ ದೇಸಿ ತಳಿಗಳು ಸ್ವಲ್ಪ ರೋಗ ನಿರೋಧಕ ಶಕ್ತಿನ ಹೆಚ್ಚು ಹೊಂದಿರ್ತವೆ. ಹಾಗೆ ವಿಟಮಿನ್ನು ಮತ್ತೆ ಪ್ರೋಟೀನ್ಸ್, ಏನು ಫೈಬರ್ ಕಂಟೆಂಟ್ ಸ್ವಲ್ಪ ಜಾಸ್ತಿ ಇರೋ ಕಾರಣಕ್ಕಾಗಿ ಈ ನಮ್ಮ ರಾಜಮುಡಿ ತಳಿನ ನಾನು ಸಾಮಾನ್ಯವಾಗಿ ಯಾವಾಗಲೂ ಆಯ್ಕೆ ಮಾಡ್ಕೊತೀನಿ. ಪ್ರತಿ ವರ್ಷದ ಬೆಳೆನಲ್ಲಿ ರಾಜಮುಡಿ ಇದ್ದೇ ಇರ್ತದೆ. ಇದು ಎಷ್ಟು ಎಕರೆ ಇದೆ ಇದು? ಈಗ ರಾಜಮುಡಿ ಈ ನಮ್ಮ ಆರ್ಗ್ಯಾನಿಕ್ ಫೀಲ್ಡ್ ಬಂದು 1 ಎಕರೆ ಇದೆ ಸರ್. ಇದು ರಾಜಮುಡಿಗೆ 1 ಎಕರೆ ಇದೆ, ಬ್ಲಾಕ್ ರೈಸ್ 1 ಎಕರೆ ಇದೆ, 1 ಎಕರೆ. ಆ ರೀತಿನಲ್ಲಿ ಪಾರ್ಟ್ ಬೈ ಪಾರ್ಟ್ ಒಂದಷ್ಟು ಮಾಡ್ಕೊಂಡಿದ್ವಿ. ಇದರಲ್ಲಿ 3 ವೆರೈಟಿ ಭತ್ತನೂ ಸಮೇತ ಇದೆ. ಒಂದು ರಾಜಮುಡಿ ಇದೆ, ಬ್ಲಾಕ್ ರೈಸ್ ಇದೆ, ಮತ್ತೆ ರೆಡ್ ರೈಸ್ ಇದೆ. ಈ 3ರಲ್ಲಿ ಇದು ರಾಜಮುಡಿ ತಳಿ ಇರ್ತಕ್ಕಂಥ ಗದ್ದೆ. ಇದನ್ನ ಫಸ್ಟ್ಗೆ ನಾವು ಏನು ಮಾಡ್ತೀವಿ ಅಂತ ಹೇಳಿದ್ರೆ, ಸಾವಯವದಲ್ಲಿ ಮಾಡುವ ಹೊತ್ತಿಗೆ ಒಂದು 45 ದಿವಸಕ್ಕೆ ಅದು ಮಲ್ಚ್ ಮಾಡೋ ಟೈಮಿಗೆ ಬರೋ ರೀತಿಯಲ್ಲಿ, ಗದ್ದೆ ಹದ ಮಾಡೋದಕ್ಕೆ ಬರೋ ಟೈಮಿಗೆ ನಾವು ತಡ್ನಿ, ಡಯಾಂಚ ಅಥವಾ ಸೆಣಬು ಇಂಥದ್ದನ್ನು ಬೆಳೆಸಿ ರೆಡಿ ಮಾಡ್ಕೊಳ್ಳೋದು. ಪ್ರಿಪ್ರೇಷನ್, ಗದ್ದೆ ತಯಾರಿಗೆ ಪ್ರಿಪ್ರೇಷನ್ ಅಂದರೆ ಇದಕ್ಕೆ ಏನು ಗೊಬ್ಬರ ಕೊಡದೇನೋ ಇರೋ ಕಾರಣಕ್ಕೆ ಅವೆಲ್ಲ ಬೇಕಾಗ್ತವೆ, ಹಸಿರೆಲ್ಲ ಗೊಬ್ಬರಗಳು. ಇದರಲ್ಲಿ ಏನು ಮಾಡ್ತೀವಿ ಅಂತ ಹೇಳಿದ್ರೆ, ಆ ಟೈಮಿಗೆ ಬರೋ ರೀತಿಯಲ್ಲಿ ನಾವು ಸೆಣಬು ಮತ್ತು ಡಯಾಂಚ ಅಥವಾ ತಡ್ನಿ ಇಂಥದ್ದು ಯಾವುದಾದ್ರೂ ಬಳಸ್ಕೊತೀವಿ. ಅದಾದ ನಂತರ ಗದ್ದೆ ಉಳುಮೆ ಶುರು ಮಾಡುವಾಗ ಅದನ್ನು ಮಲ್ಚ್ ಮಾಡಿ ಅದನ್ನು ಭೂಮಿಗೆ ಸೇರಿಸಿ ಮತ್ತು ನೆಕ್ಸ್ಟ್ ನಾವು ತಳಿ ಆಯ್ಕೆಗೆ ಬರ್ತೀವಿ. ತಳಿ ಆಯ್ಕೆನಲ್ಲಿ ಅಂತ ಹೇಳಿದ್ರೆ, ಈಗ ವೆರೈಟಿ ಬೇಕಾದಷ್ಟು ವೆರೈಟೀಸು ನಮ್ಮ ದೇಸಿ ತಳಿನಲ್ಲೇ ಇರೋ ಕಾರಣಕ್ಕಾಗಿ ನಾವು ಫಸ್ಟ್ಗೆ ಯಾವ ಜಮೀನಿಗೆ ಯಾವ ತಳಿ ಹಾಕಬೇಕು ಅನ್ನೋದ್ರ ಬಗ್ಗೆ ಫಸ್ಟ್ ಇದಕ್ಕೆ ಒಂದು 30 kg ಅಷ್ಟು ನಮ್ಮದೇ ಜಮೀನಿನಲ್ಲಿ ಸಿಗೋವಂಥ ಭತ್ತಗಳನ್ನ ತುಂಬ ಚೆನ್ನಾಗಿ ಎಲ್ಲಿ ಬಂದಿರುತ್ತೋ ಆ ಜಾಗದಲ್ಲಿ ಅದನ್ನು ಆರಿಸ್ಕೊಂಡು ಅದನ್ನು ಒಂದು 30 kg ಅಷ್ಟನ್ನ ತೆಗೆದು ಸ್ಟೋರ್ ಮಾಡಿ ಇಟ್ಕೊತೀವಿ. 1 ಎಕರೆಗೆ ಇದು ನಾನು ಹೇಳ್ತಾ ಇರೋದು. ಅದನ್ನು ಸ್ಟೋರ್ ಮಾಡಿ ಇಟ್ಕೊಂಡು ಅದನ್ನು ನಂತರ ಅದನ್ನು ಬಿತ್ತನೆ ಸಮಯಕ್ಕೆ ಬಳಸ್ಕೋಬೇಕಾದ್ರೆ ಅದನ್ನು
ನೀರಿನ ಸಾಂದ್ರತೆಯನ್ನು ಪರೀಕ್ಷೆ ಮಾಡಿಕೊಂಡು ಅದಕ್ಕೆ ಹಲವಾರು ವಿಧಾನಗಳಿದ್ದಾವೆ. ಆ ವಿಧಾನದಲ್ಲಿ ಅದನ್ನು ಪರೀಕ್ಷೆ ಮಾಡಿಕೊಂಡು ಅದರಲ್ಲಿ ಅದ್ದಿ ಆಗ 25 kg ನಮಗೆ ಬಿತ್ತನೆ ಬೀಜ ಸಿಗುತ್ತೆ. ಆ ಬೀಜನ ತೆಗೆದು ಮತ್ತೆ ಬೀಜಾಮೃತ ಮಾಡುವಂಥದ್ದು ವಿಧಾನ. ಬೀಜಾಮೃತನ ಮಾಡಿ ಅದರಲ್ಲಿ ಬೀಜಾಮೃತಕ್ಕೆ ಅದ್ದಿ ಅದನ್ನು ಸ್ವಲ್ಪ ಮೊಳಕೆ ಕಟ್ಟೋದಾಗಲಿ ಅಥವಾ ನೇರವಾಗಿ ನೆರಳಿನಲ್ಲಿ ಆರಿಸ್ಬಿಟ್ಟು ಅದನ್ನು ಸಸಿ ಮಡಿಗೆ ಹಾಕೋವಂಥದ್ದಿರಲಿ, ಆ ವಿಧಾನನ ಅಳವಡಿಸ್ಕೊಂಡು ನಾವು ಸಸಿ ಮಡಿ ಮಾಡೋದು. ಯಾಕೆ ಬೀಜಾಮೃತ ಮಾಡಬೇಕು ಅಂತ ಅಂದರೆ ನಮ್ಮಲ್ಲಿ ಬೆಳೆಯೋ ಪೈರುಗಳು ದಷ್ಟಪುಷ್ಟವಾಗಿರಬೇಕು ಮತ್ತು ಆರೋಗ್ಯವಂತವಾಗಿದ್ದು ಅದ್ರ ಜೊತೆಗೆ ಹೆಚ್ಚು ಇಳುವರಿ ಕೊಡಲಿಕ್ಕೆ ಅನುಕೂಲ ಆಗುತ್ತೆ ಮತ್ತು ಫೇಲ್ಯೂರ್ ಆಗೋದಿಲ್ಲ. ಏನು ಬಿತ್ತನೆ ಬೀಜಗಳು ಮಡಿನಲ್ಲೇ ಬರ್ತಕ್ಕಂಥ ಕೆಲವೊಂದು ರೋಗಗಳನ್ನ ತಡೆಗಟ್ಟೋ ಶಕ್ತಿ ಆ ಬೀಜಾಮೃತಕ್ಕಿರೋ ಕಾರಣಕ್ಕಾಗಿ ಬೀಜಾಮೃತ ಮಾಡ್ತೀವಿ. ಅದಾದ ನಂತರ ಭೂಮಿನ ಹದಗೊಳಿಸಿ ಏನು ಉಳುಮೆ ಮಾಡೋದಿರ್ಬೋದು ಎಲ್ಲವನ್ನು ಮಾಡ್ಕೊಂಡ ನಂತರ ಒಂದು 22ರಿಂದ 25 ದಿವಸದ ಸಸಿಗಳನ್ನ ತೆಗೆದು ನಾವು ಭೂಮಿಗೆ ನಾಟಿ ಮಾಡ್ತೀವಿ. ನಾಟಿ ಮಾಡೋದಕ್ಕೆ ಮುಂಚೆ ಗದ್ದೆನ ತುಂಬ ನೀಟಾಗಿ ಅಂದರೆ ಇದ್ಯಾವ ಭತ್ತ ಸರ್ ಇದು? ಸರ್ ಇದು ರೆಡ್ ರೈಸ್ ಸರ್. ಇದು ಏನಂದರೆ ಇದು ಟ್ರಯಲ್ಗೆ ಅಂತ ಹೇಳಿ ಇದು ಒಂದು ಗದ್ದೆನ ಇಲ್ಲಿ ಹಾಕೊಂಡಿದ್ದೀವಿ. ಅದು ಆ ಕಡೆ ರಾಜಮುಡಿ, ಈ ಕಡೆ ರೆಡ್ ರೈಸು, ಇನ್ನು ಈ ಕಡೆ ಬಂದರೆ ಬ್ಲಾಕ್ ರೈಸು. ಅದನ್ನು ಮತ್ತೆ ನಾನು ಇದೆಲ್ಲ ಅದ್ರ ಬಗ್ಗೆ ಮತ್ತೆ ಹೇಳ್ತೀನಿ. ಇದು ಹೇಗೆ ಸರ್ ನಿರ್ವಹಣೆ ಮತ್ತು ಯಾವ ರೀತಿಯ ನಿರ್ವಹಣೆ? ಸೇಮ್ ಸರ್, ಅದಕ್ಕೆ ಏನು ಮಾಡ್ತೀವೋ ಅದೇ ಪದ್ಧತಿನಲ್ಲಿ ಮಾಡ್ತೀವಿ. ಅಂದರೆ ಇದು ಸ್ವಲ್ಪ ಬೇಗ ಬರೋದ್ರಿಂದ 130ರಿಂದ 140 ದಿವಸಕ್ಕೆ ಬೇಗ ಬರುತ್ತೆ. ಇದು ಸ್ವಲ್ಪ ಬೇಗ ಬರ್ತದೆ. 130ರಿಂದ 140 ದಿವಸಕ್ಕೆ ಬರೋ ಕಾರಣಕ್ಕಾಗಿ ಸ್ವಲ್ಪ ಸಸಿ ಮಡಿನ ಬೇಗ ಮಾಡ್ತೀವಿ. ನರ್ಸರಿನ ಬೇಗ ಅಂದರೆ ಲೇಟಾಗಿ ಸ್ಟಾರ್ಟ್ ಮಾಡ್ತೀವಿ. ಹಾರ್ವೆಸ್ಟಿಂಗು ಬೇಗ ಬರ್ತದೆ ಸರ್. ಇದೀಗ ಕೊಯ್ಲಿಗೆ ಬಂದಿದೆಯಲ್ಲ ಇದು? ಇದು ಬಂದಿದೆ. ಇನ್ನೊಂದು ವೀಕ್ ಸರ್ ಅಷ್ಟೇ. ಇನ್ನು 1 ವಾರದಲ್ಲಿ ಇದನ್ನ ಕಟಾವು ಮಾಡಬೇಕು. ಮತ್ತು ಇದರಲ್ಲೂ ಅಷ್ಟೇ ಇವೆಲ್ಲವೂ ಏನು ರೆಡ್ ರೈಸ್ ವೆರೈಟಿ ಇದೆಯೋ ಇವು ಕೂಡ ಅನ್ಪಾಲಿಶ್ ತಿನ್ನೋದು ಬೆಟರ್. ಇದನ್ನು ಪಾಲಿಶ್ ಮಾಡ್ತು ಅಂತಂದರೆ ಅದ್ರ ಮೇಲಿರುವಂಥ ಕೋಟಿಂಗ್ ಹೋಯ್ತು ಅಂತ ಹೇಳಿದ್ರೆ ಅಲ್ಲಿರುವಂಥ ನಮ್ಗೆ ಏನೂ ಯಾವುದೇ ಪೋಷಕಾಂಶಗಳು ಸಮೇತ ನಮಗೆ ಸಿಗೋದಿಲ್ಲ. ಆ ಕಾರಣಕ್ಕಾಗಿ ಯಾವುದೇ ಭತ್ತಗಳಾಗಲಿ ಆ ಭತ್ತಗಳನ್ನ ಅನ್ಪಾಲಿಶ್ಡ್ ಅಂದರೆ ಪಾಲಿಶ್ ಮಾಡ್ದಲೇ ತಿನ್ನೋದು ಬೆಟರ್ ಸರ್. ಸಲ ಹಾಂ ಸರಿ, ಇದು ಬ್ಲಾಕ್ ರೈಸು. ಇದು ಆರೋಮ್ಯಾಟಿಕ್ ವೆರೈಟಿ. ನಿಮಗೆ ಆ ಸ್ಮೆಲ್ ಬರ್ತಾ ಇರ್ಬೋದು ಸರ್, ಅನುಭವ ಆಗ್ತಾ ಇದೆಯಾ? ಸ್ವಲ್ಪ ಸ್ಮೆಲ್ ಏನೋ ಚೆನ್ನಾಗಿ ಬರ್ತಾ ಇದೆ, ಸುವಾಸನೆ ಚೆನ್ನಾಗಿ ಬರ್ತಾ ಇದೆ. ಇದರಲ್ಲಿ ಸುಮಾರು ವೆರೈಟೀಸ್ ಇದೆ ಸರ್. ಬಟ್ ನಾನು 2 ವೆರೈಟಿ ಬೆಳೆದಿದ್ದೀನಿ ಸರ್. ಈ ಹಿಂದೆ ಒಂದು ನಾನ್ ಆರೋಮ್ಯಾಟಿಕ್ ಬೆಳೆದಿದ್ವು. ಅದ್ರದ್ದು ಕಲರ್ ಆ ರೀತಿಯಲ್ಲಿ ಆ ಕಡೆ ಇನ್ನೊಂದಿದೆ ನೋಡಿ, ಅದು ನಾನ್ ಆರೋಮ್ಯಾಟಿಕ್. ಅದು ಫುಲ್ ಇದೇ ಕಪ್ಪೆ ಕಾಣಿಸ್ತದೆ. ಇದು ಆರೋಮ್ಯಾಟಿಕ್ ಇರೋದ ಕಾರಣಕ್ಕಾಗಿ ಇದರಲ್ಲಿ ಏನು ಅಂತಂದ್ರೆ ಇದೊಂದು ಏನು ಆಂಥೋಸೈನಿನ್ಸ್ ಅನ್ನೋ ಪೋಷಕಾಂಶ ಇರೋ ಕಾರಣಕ್ಕಾಗಿ ಇದು ಒಣದ್ರಾಕ್ಷಿಗಿಂತನೂ ಉತ್ತಮ ಗುಣಮಟ್ಟದ್ದು ಆ ಒಂದು ಅಂಶ ಇದರಲ್ಲಿ ಹೆಚ್ಚು ಇರೋದ್ರಿಂದ ಇದನ್ನ ಹೆಚ್ಚಾಗಿ ಡಾಕ್ಟರ್ಸ್ ಕೂಡ ಸಜೆಸ್ಟ್ ಮಾಡ್ತಾರೆ ಸರ್. ಹಾಗಾಗಿ ಈ ವೆರೈಟಿನ ಹೆಚ್ಚು ಕಡಿಮೆ ನಾವು 7 ವರ್ಷದಿಂದ ಮಾಡ್ತಾ ಇದ್ದೀವಿ ಸರ್. 7 ವರ್ಷದಲ್ಲಿ ತುಂಬಾ ಒಳ್ಳೆ ರಿಸಲ್ಟ್ ಇದೆ. ಮತ್ತೆ ಹಾಗೆ ಉತ್ತರ ಭಾರತ ಇದು ಆಕ್ಚುಯಲ್ ಬಂದು ಚೀನಾ ತಳಿ ಸರ್. ಇದು ಚೀನಾದಿಂದ ಉತ್ತರ ಭಾರತದಲ್ಲಿ ಬೆಳೀತಾ ಇದ್ರು, ಅಸ್ಸಾಂ, ಮಣಿಪುರ ಆ ಭಾಗದಲ್ಲಿ ಬೆಳೀತಾ ಇದ್ದಂತ ಒಂದು ವೆರೈಟಿ. ಇದು ನಮ್ಮ ಭಾಗದಲ್ಲಿ ಬಳಕೆ ಪ್ರಮಾಣ ಎಷ್ಟು ದಿವಸದಲ್ಲಿ ಬರುತ್ತೆ ಸರ್? ಇದು ಒಂದು 160ರಿಂದ 170 ದಿವಸಕ್ಕೆ ಹಾರ್ವೆಸ್ಟ್ ಆಗಬೇಕು ಸರ್. ಯಾಕೆಂದ್ರೆ ಇದು ಉತ್ತಮವಾದ ಮಣ್ಣಿನಲ್ಲಿ ಇದ್ರೆ ಅಥವಾ ಏನಾದರೂ ಮಣ್ಣು ಸ್ವಲ್ಪ ಏನು ಪೋಷಕಾಂಶಗಳೆಲ್ಲ ಕಡಿಮೆ ಇದ್ದು ಮಣ್ಣಿನ ಫಲವತ್ತತೆ ಕಡಿಮೆ ಇದ್ದಂಥ ಸಂದರ್ಭದಲ್ಲಿ ಇದು ಇನ್ನೂ ಬೇಗ ಬರುತ್ತೆ. ಆದರೆ ಅದ್ರದ್ದು ಏನು ಅಕ್ಕಿ ಪರ್ಸೆಂಟೇಜು ಸ್ವಲ್ಪ ಕಡಿಮೆ ಆಗುತ್ತೆ. ಆ ಕಾರಣಕ್ಕಾಗಿ ಈ ಭತ್ತನ ಒಂದಷ್ಟು ಹದ ನೋಡೇ ಕಟಾವು ಮಾಡಬೇಕು. ಇದು ಗೊತ್ತಾಗ್ಲಿಕ್ಕಿಲ್ಲ ಬಂದಿದೆಯೋ ಬಂದಿಲ್ವೋ ಅನ್ನೋದೇ ಕನ್ಫ್ಯೂಷನ್. ಬಟ್ ನಾವು ತುಂಬ ಅಂದಾಜು ಮಾಡಿ ಆ ಕಾಳು ಬಲ್ತಿದೆಯಾ ಇಲ್ವಾ ಅನ್ನೋದನ್ನು ನೋಡಿ ಹಾರ್ವೆಸ್ಟ್ ಮಾಡಬೇಕಾಗುತ್ತೆ. ಇದು ಊಟಕ್ಕೆ ತುಂಬ ಚೆನ್ನಾಗಿರ್ತದೆ. ಆದರೆ ಇದನ್ನು ಮನಸ್ಸಿಂದ ತಿನ್ನಬೇಕು. ಕಣ್ಣಿಂದ ನೋಡಿ ಅಸಹ್ಯ ಪಟ್ಕೊಂಡ್ರೆ ತಿನ್ನೋಕ್ಕಾಗೋದಿಲ್ಲ. ಇದು ಅಕ್ಕಿ ಕೂಡ ಒಳಗೆ ಕಪ್ಪಿರೋದ್ರಿಂದ ಅನ್ನ ಮಾಡಿದ್ರೂ ಸಮೇತ ಇದು ಕಪ್ಪಾಗೇ ಇರ್ತದೆ. ಆ ಕಾರಣಕ್ಕಾಗಿ ಇದನ್ನು ಮನಸ್ಸಿಂದ ತಿನ್ನಬೇಕು ಹೊರತು ಏನೋ ಕಣ್ಣಿಂದ ನೋಡಿದ ತಕ್ಷಣ ಅದು ಕಪ್ಪಿದೆ ಅಂತ ಹೇಳಿ ಅಸಹ್ಯ ಪಟ್ಕೊಳ್ಳೋದ್ರೆ ಖಂಡಿತವಾಗಿ ಊಟ ಮಾಡ್ಲಿಕ್ಕೆ ಆಗೋದಿಲ್ಲ. ಅಂದರೆ ಸಾಮಾನ್ಯವಾಗಿ ಇದನ್ನು ಇದು ಉತ್ತರ ಭಾರತದ ತಳಿ. ಉತ್ತರ ಭಾರತ ಅಂದ್ರೆ ಆಕ್ಚುಯಲ್ ಬಂದು ಮೂಲ ಚೀನಾ ತಳಿ. ಆದ್ರೆ ಉತ್ತರ ಭಾರತದಲ್ಲಿ ಹೆಚ್ಚಾಗಿ ಬೆಳೀತಾರೆ. ಬಟ್ ಈಗ ನಮ್ಮ ದಕ್ಷಿಣ ಕರ್ನಾಟಕದಲ್ಲಿ ಸಮೇತ ದಕ್ಷಿಣ ಭಾರತದಲ್ಲಿ ಆದ್ರೆ ಎಸ್ಪೆಷಲಿ ನಾವು ದಕ್ಷಿಣ ಕರ್ನಾಟಕದಲ್ಲಿ ತುಂಬಾ ಇತ್ತೀಚೆಗೆ ಕೊಡಗಲ್ಲಿ ಬೆಳೀತಿದ್ದಾರೆ ಇದು ಸರ್. ಕೊಡಗಲ್ಲಿ ಆಗ್ತಾ ಇದೆ. ಈಗ ನಾವು 7 ವರ್ಷದಿಂದ ಇದನ್ನ ಮಾಡ್ತಾ ಇದೀವಿ ಸರ್. ಸತತವಾಗಿ 7 ವರ್ಷದಿಂದ ಮಾಡ್ತಾ ಇದೀವಿ. ಮಾರ್ಕೆಟಿಂಗ್ ಕೂಡ ಚೆನ್ನಾಗಿದೆ. ಹಾಗಾಗಿ ಇದನ್ನ ಒಂದು ರೈತನಿಗೆ ಲಾಭದಾಯಕ ಸರ್. ಇದು ಒಳ್ಳೆ ಮಾರ್ಕೆಟ್ ಇದೆ. ಈಗ ಪ್ರೆಸೆಂಟ್ ಒಂದು 4,000ಕ್ಕೆಲ್ಲ ಇದು ಸೇಲ್ಸ್ ಆಗ್ತಾ ಇದೆ. ಬಟ್ ನಾವು ಪ್ರೋಸೆಸ್ ಮಾಡಿ ಅಕ್ಕಿನೇ ಮಾರಾಟ ಮಾಡಿದ್ರೆ ಇದರಿಂದ 150ರಿಂದ 200, 700 ರೂಪಾಯಿವರೆಗೂ ಆನ್ಲೈನ್ ಮಾರ್ಕೆಟ್ನಲ್ಲೆಲ್ಲ kg 700 ರೂಪಾಯಿವರೆಗೂ ಮಾರ್ಕೆಟಿಂಗ್ ಆಗುತ್ತೆ. 1 ಕೆಜಿ ರೈಸ್ಗೆ ಈ 150ರಿಂದ 700 ರೂಪಾಯಿವರೆಗೂ ಮಾರ್ಕೆಟ್ ಮಾಡ್ಕೋಬಹುದು. ಅಂದ್ರೆ ನೀವು ಭತ್ತ ಮಾರಾಟ ಮಾಡ್ತೀರಾ, ಅಕ್ಕಿನ ಮಾರಾಟ ಮಾಡ್ತೀರಾ? ಈಗ ನಾವು ಕೆಲವೊಂದು ಬಾರಿ ಆರ್ಡರ್ ಸಿಕ್ಕದಾಗೆ ಸರ್, ಏನಾದರೂ ಆರ್ಡರ್ ಸಿಕ್ಕಿ ನಮಗೆ ಕಪ್ಪಕ್ಕಿ ಬೇಕು ಅಂತ ಹೇಳಿ ಆರ್ಡರ್ ಕೊಡೋದೇ ಆದರೆ
ನಾವು ಒಂದು 2-3 ಮಿಲ್ಗಳಿದೆ ಸರ್. ಹೊಳೆ ನರಸೀಪುರದಲ್ಲಿ ಒಂದು ಮಿಲ್ ಇದೆ. ನೀವು ಅಲ್ಲಿಗೆ ಹೋಗಿಬಿಟ್ಟು ಅದನ್ನ ಅಕ್ಕಿ ಹೌದು ಮಾಡಿಸೋದು. ಇಲ್ಲಿಂದ ಭತ್ತವನ್ನ ಖರೀದಿ ಮಾಡ್ಕೊಂಡು ತಗೊಂಡೋಗಿರ್ತೀವಿ. ಅಂದ್ರೆ ಖರೀದಿ ಏನಿಲ್ಲ, ನಮ್ಮದೇ ಇರ್ತದೆ, ನಮ್ಮದೇ ಭತ್ತನ ತಗೊಂಡೋಗಿರ್ತೀವಿ. ಅದು ದೊಡ್ಡ ಪ್ರಮಾಣದಲ್ಲಿ ಏನಾದ್ರು ಈಗ ಒಂದು 10-20 ಟನ್ ಆರ್ಡರ್ ಸಿಕ್ಕಂತ ಸಂದರ್ಭದಲ್ಲಿ ನಮ್ಮ ಸ್ನೇಹಿತರುಗಳಿಗೆ ಏನು ಕೊಟ್ಟು ಬೆಳೆಸಿರ್ತೀವೋ ಅಂಥದ್ದನ್ನು ಸಮೇತ ನಾವುಗಳೇ ಎಲ್ಲವನ್ನು ಖರೀದಿ ಮಾಡಿಕೊಂಡು ಜೊತೆನಲ್ಲಿ ತೊಗೊಂಡೋಗಿ ಅಲ್ಲಿ ಪ್ರೋಸೆಸ್ ಮಾಡಿಸ್ತೀವಿ. ಎಲ್ಲ ಹೊಳೆ ನರಸೀಪುರ ಆಗ್ಬೋದು, ಇಲ್ಲೂ ಕೂಡ ನಮ್ಮ ರೈಸ್ ಮಿಲ್ಗಳಲ್ಲಿ ಮಾಡ್ತಾರೆ ಸ್ಥಳೀಯವಾಗಿ. ಆದರೆ ಇಲ್ಲಿ ಮಾಡಿದ್ರೆ ಏನು ಪ್ರಾಬ್ಲಮ್ ಅಂತ ಹೇಳಿದ್ರೆ ಸಾರ್ಟೆಕ್ಸ್ ಕಂಪಲ್ಸರಿ ಆಗಬೇಕು. ಈ ನಮ್ಮ ಭಾಗದಲ್ಲಿ ಎಲ್ಲೂ ಸಾರ್ಟೆಕ್ಸ್ ಇಲ್ಲದೇ ಇರೋ ಕಾರಣಕ್ಕೆ ನಾನು ಸಮೇತ ಹುಣಸೂರು ಆ ಭಾಗಕ್ಕೆ ತೊಗೊಂಡೋಗಿ ಸಾರ್ಟೆಕ್ಸ್ ಮಾಡಿರೋದು ಉಂಟು. ಈಗಲ ಪ್ರೆಸೆಂಟ್ ನಾವು ಕೂಡ ಈಗ ಹಲ್ಲಿಂಗ್ ಇಲ್ಲೇ ಮಾಡಿಸಿದ್ರು ಕೂಡ ಸಾರ್ಟೆಕ್ಸಿಗೆ ಬೇರೆ ಮಿಲ್ಗೆ ಹೋಗಬೇಕಾಗಿದೆ. ಆ ಕಾರಣಕ್ಕೋಸ್ಕರ ನಾವು ಈಗೇನಂದರೆ ಎಲ್ಲಿ ಸಾರ್ಟೆಕ್ಸ್ ಇರ್ತದೋ ಅಲ್ಲಿ ಇದನ್ನ ಹಲ್ಲಿಂಗ್ ಮಾಡಿಸೋದು ಸೂಕ್ತ. ಸಾವಯವ ಕೃಷಿಕರ ಬಗ್ಗೆ ನೀವೇನು ಹೇಳ್ತೀರಾ? ಸಾವಯವ ಕೃಷಿಯನ್ನು ಯಾವ ರೀತಿ ಪ್ರೋತ್ಸಾಹಿಸ್ತೀರಿ ನೀವು? ಈಗ ಎಲ್ಲ ಫರ್ಟಿಲೈಸರ್ ಯೂಸ್ ಮಾಡ್ತಾರೆ, ಇವನ್ ಪ್ಯಾಡಿಗೆ ಹಿಡಿದು ಪ್ರತಿಯೊಂದು ಅಗ್ರಿಕಲ್ಚರ್ ಇದಕ್ಕೆ ಬಳಸ್ತಾರೆ. ನಿಮಗೆ ಹೇಗೆ ಇದನ್ನು ಮಾಡಬೇಕಂತ ಅನಿಸು, ಸಾವಯವವನ್ನು ಮಾಡಬೇಕಂತ ಎಲ್ಲ ಕೃಷಿಗೂ? ಒಂದು ಏನಂದ್ರೆ ನಾವು ಸಮಾಜಕ್ಕೆ ಏನು ಕೊಡ್ತಿದ್ದೀವಿ ಅನ್ನೋದು ಮುಖ್ಯ ಆಗುತ್ತೆ ಸರ್. ನಾನು ಕೃಷಿನೇ ನಂಬಿ ಇದ್ದಂಥ ಏನು ಕೆಲಸನ ಸಮೇತ ಬಿಟ್ಟು ನಾನು ಕೃಷಿಗೆ ಬಂದವನು ಸರ್. ಹಾಗಾಗಿ ಸಮಾಜಕ್ಕೆ ಏನಾದರೂ ಒಂದು ಒಳ್ಳೇದು ಮಾಡಬೇಕು ಅನ್ನೋ ಮನಸ್ಸಿದ್ರೆ ನಾವು ಕೃಷಿನಲ್ಲೂ ಕೂಡ ಕೈ ಜೋಡಿಸಿ ಮಾಡ್ಬೋದು. ಯಾಕೆ ಅಂತ ಹೇಳಿದ್ರೆ ಈಗ ನೋಡಿ, ಯಾರೋ ಏನೋ ಮಾಡ್ತಾರೆ ಅಂತ ಹೇಳಿ ನಾವು ಅದನ್ನೇ ಫಾಲೋ ಮಾಡಬೇಕು ಅಂತಿಲ್ಲ. ನಾನು ಕೂಡ 1999ರಿಂದ 2012ವರೆಗೂ ರಾಸಾಯನಿಕ ಕೃಷಿನೇ ಮಾಡ್ಕೊಂಡು ಬಂದಂಥವನು. ಇವಾಗ ಈ ಸಾವಯವ ಕೃಷಿ ಎಷ್ಟು ವರ್ಷ ಆಯ್ತು? ಈಗ 13 ವರ್ಷ ಕಳೆದಿದೆ ಸರ್. 1999ರಲ್ಲಿ ನಾನು ಕೃಷಿಗೆ ಬಂದವನು ಸರ್. ನಾನು ಎಲ್ಲರಂತೆ ಸಾಮಾನ್ಯವಾಗಿ ರಾಸಾಯನಿಕ ಕೃಷಿನೇ ಮಾಡ್ತಿದ್ದೆ. ಆದರೆ ನಮ್ಮಲ್ಲಿ ಒಂದು ಯೋಜನೆ ಬಂತು, ಸಾವಯವ ಭಾಗ್ಯ ಯೋಜನೆ ಬಂದಂಥ ಸಂದರ್ಭದಲ್ಲಿ ನನಗೆ ಏನೋ ಒಂದು ಪ್ರೇರಣೆ. ಒಂದು ಅಧ್ಯಯನ ಪ್ರವಾಸಕ್ಕೆ ಹೋದಂಥ ಸಂದರ್ಭದಲ್ಲಿ ತರೀಕೆರೆ ತಾಲೂಕಿನ ಒಬ್ಬರು ರೈತರು ಇಟ್ಲಾಪುರ ವೀರಣ್ಣ ಅನ್ನೋರದ್ದು ನನಗೆ ಪ್ರೇರಣೆ ಸರ್. ನಿಜವಾಗ್ಲೂ ಅವರ ಅಂಥ ಒಂದು ಅದ್ಭುತವಾದ ಒಂದು ಇದೆ ಏನು ಆ ಬೆಳೆಗಳನ್ನ ಬೆಳೆದಿದ್ರು, ಅದರ ಜೊತೆಗೆ ರಾಸಾಯನಿಕ ಮುಕ್ತವಾಗಿ ಕೊಡ್ತಾ ಇದ್ರಲ್ಲ, ಅವ್ರಿಗೆ ಆ ತೃಪ್ತಿ ಇತ್ತಲ್ಲ, ಅದು ನಾನು ಯಾಕೆ ಅಂಥದ್ದನ್ನು ಅಳವಡಿಸ್ಕೊಂಡು ಒಂದಷ್ಟು ಅಂದರೆ ನಾನು ಬೆಳೆಗಳನ್ನ ಬದಲಾವಣೆ ಮಾಡಿಕೊಂಡು ಕೃಷಿ ಬದಲಾವಣೆ ಮಾಡಿ ರಾಸಾಯನಿಕ ಕೃಷಿನ ಬಿಟ್ಟು ಸಮಾಜಕ್ಕೆ ಏನಾದರೂ ಒಂದಷ್ಟು ಒಳ್ಳೆ ಆಹಾರ ಕೊಡಬೇಕು ಅನ್ನೋ ನಿಟ್ಟಿನಲ್ಲಿ ಯೋಚನೆ ಮಾಡ್ತಾ ನಾವು ಹಂತವಾಗಿ ಸರ್, ಎಲ್ಲನೂ ಒಂದೇ ಸಾರಿ ಮಾಡಲಿಲ್ಲ. ಮೊದಲಿಗೆ ಭತ್ತದ ಕೃಷಿನ ನಾವು ಆಗ ಈ ಅಡಿಕೆ ತೋಟ ಏನಿದೆಯೋ ಇದು ಎಲ್ಲವೂ ಸಹ ಆಗ ಗದ್ದೆನೇ ಇತ್ತು. ಆದರೆ ಆ ನಂತರದ ದಿನಗಳಲ್ಲಿ ಯಾವಾಗ ನಮಗೆ ಸಂಕರ ಸಮಸ್ಯೆ ಜಾಸ್ತಿ ಆಯ್ತಾ ಬಂತು, ಆವಾಗ ಈ ಅಡಿಕೆ ತೋಟಗಳನ್ನ ಮಾಡ್ಕೊಂಡಂಥದ್ದು. ಇದು ಸಮೇತ ನಾವು ಸಾವಯವ ಕೃಷಿನಲ್ಲೇ ಮಾಡ್ತಾ ಇರೋದ್ರಿಂದ ಖರ್ಚು ಕಡಿಮೆ ಇದೆ ಸರ್. ಖರ್ಚು ಕಡಿಮೆನಲ್ಲಿ ಹೆಚ್ಚು ಆದಾಯ ಗಳಿಸ್ಬೇಕು ಅಂತ ಹೇಳಿ ನಿಜವಾಗ್ಲೂ ಇದರಲ್ಲಿ ಅವಕಾಶ ಇದೆ. ಸಾವಯವ ಕೃಷಿನಲ್ಲಿ ಖಂಡಿತವಾಗೂ ಅವಕಾಶ ಇದೆ. ನಾವು ಮಾಡೋ ಖರ್ಚನ್ನೇ ಕಡಿಮೆ ಮಾಡಿಕೊಂಡ್ರೆ ಅದು ಕೂಡ ಆದಾಯನೇ ಸರ್. ಈಗ ನಾವು ಇಷ್ಟೆಲ್ಲವನ್ನು ನಾವೇ ನಿರ್ವಹಣೆ ಮಾಡ್ಕೊತೀವಿ. ನಮಗೆ ಯಾವಾಗ ಕಾರ್ಮಿಕರು ಬೇಕೋ ಆ ಸಂದರ್ಭಕ್ಕೆ ಮಾತ್ರ ಕಾರ್ಮಿಕರನ್ನ ಕರ್ಕೊಳ್ಳುವಂಥದ್ದು ಅಂತ ಹೇಳಿದೆ. ಯಾವ ರೀತಿ ಖರ್ಚು ಕಡಿಮೆ? ಈಗ ಫಾರ್ ಎಕ್ಸಾಂಪಲ್ ನಾನು ಬಿತ್ತನೆ ಬೀಜ ಖರೀದಿ ಮಾಡೋದಿಲ್ಲ, ಅದು ಸೇವಿಂಗ್ಸೇ. ಈಗ ನಾನು 30 kg ಬಿತ್ತನೆ ಬೀಜ ತರಬೇಕು ಅಂತಂದರೆ ಎಲ್ಲೋ ಹೊರಗಡೆ ಹೋದರೆ 1,500 ರೂಪಾಯಿ ಕೇಳ್ತಾನೆ. ಅದ್ರ ಬದಲು ನಾನೇ ನಮ್ಮ ಜಮೀನಲ್ಲಿರುವಂಥದ್ದೇ ಗುಣಮಟ್ಟದ ಬಿತ್ತನೆ ಬೀಜನ ನಾನು ಆಯ್ಕೆ ಮಾಡ್ಕೊಂಡ್ರೆ ಅಲ್ಲೇ ಉಳಿತು, ಮತ್ತು ರಾಸಾಯನಿಕ ತಂದು ಹಾಕುವಂಥದ್ದು ಉಳಿತು, ಮತ್ತು ಕಳೆನಾಶಕಗಳನ್ನ ಬಳಸುವಂಥದ್ದು ಉಳಿತು. ಇದೆಲ್ಲವನ್ನು ನಾವು ಕರೆಕ್ಟಾಗಿ ಏನು ನಮ್ಮ ನಿರ್ವಹಣೆಯಲ್ಲೇ ಇದೆಲ್ಲವೂ ಇದೆ. ಮತ್ತು ಏನು ನಾವು ಬೆಳೆಯುವಂಥ ಪದಾರ್ಥಗಳಲ್ಲೇ ಇರುವಂಥ ಕಾಳು ಕಡ್ಡಿಗಳನ್ನ ಬಳಸ್ಕೊಂಡು ಜೀವಾಮೃತ ಮಾಡೋವಂಥದ್ದು ಇರ್ಬೋದು, ಹಸಿರೆಲೆ ಗೊಬ್ಬರಗಳನ್ನ ಮಾಡ್ಕೊಳ್ಳುವಂಥದ್ದು ಇರ್ಬೋದು. ಇದೆಲ್ಲವನ್ನು ಮಾಡಿದಾಗ ನಾವು ಹೊರಗಡೆಯಿಂದ ಖರೀದಿ ಮಾಡುವಂಥದ್ದು ಕಡಿಮೆ ಆಗುತ್ತೆ.